ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಸ್ಟ್ ಸೆಮ್ ಫೈನಾನ್ಷಿಯಲ್ ಅಕೌಂಟೆನ್ಸಿ 2025 ಕ್ವಶನ್ ಪೇಪರ್ SEP ಸಿಲೆಬಸ್ದು. ಆಲ್ರೆಡಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿನ ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಸೆಕ್ಷನ್ ಸಿ ಪ್ರಾಬ್ಲಮ್ಸ್ನ ನೋಡೋಣ. ಸೊ ಸೆಕ್ಷನ್ ಸಿನಲ್ಲಿ ಒಂದು ಪ್ರಾಬ್ಲಮ್ ಬಂದು 14 ಮಾರ್ಕ್ಸಿಗಿರುತ್ತೆ. ಸೊ ಇಲ್ಲಿ 8th ಕ್ವಶನ್ನ ನೋಡಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಮಿಸ್ಟರ್ ಜಯಾನ್ ಸಪ್ಲೈಡ್ ಗೂಡ್ಸ್ ಆನ್ ಸೇಲ್ಸ್ ಆರ್ ರಿಟರ್ನ್ ಬೇಸಿಸ್ ಟು ಕಸ್ಟಮರ್, ದ ಪರ್ಟಿಕ್ಯುಲರ್ ಆಫ್ ವಿಚ್ ಆಸ್ ಅಂಡರ್. ಸೊ ಇದರಲ್ಲಿ ಡೇಟ್ ಕೊಟ್ಟಿದ್ದಾರೆ, ಕಸ್ಟಮರ್ ನೇಮ್ ಕೊಟ್ಟಿದ್ದಾರೆ, ಅಮೌಂಟ್ ಆ್ಯಂಡ್ ರಿಮಾರ್ಕ್ಸ್ನ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಫಸ್ಟ್ 12/2023 ಅನು ಕಸ್ಟಮರ್ ನೇಮ್ ಯಾರು ಅಂದರೆ ಹನು, ಅಮೌಂಟ್ 1 lakh ಇದೆ, ಗೂಡ್ಸ್ ವರ್ತ್ 20,000 ರಿಟರ್ನ್ ಆನ್ 11/12/2023. ಆ್ಯಂಡ್ ನೆಕ್ಸ್ಟು 7/12/2023 ಬಾನು 1,50,000 ಟೋಟಲ್ ಅಮೌಂಟ್, ಗೂಡ್ಸ್ ರಿಟರ್ನ್ಡ್ ಆನ್ 17/12/2023. ಆ್ಯಂಡ್ ನೆಕ್ಸ್ಟು 20/12/2023 ಚಿನ್ನು, ಅಮೌಂಟ್ ಬಂದು 1,20,000, ಗೂಡ್ಸ್ ವರ್ತ್ ಆಫ್ rupees 20,000 ರಿಟರ್ನ್ ಆನ್ 20th/12/2023. ಆ್ಯಂಡ್ 19/12/2023 ದೀನು 1,60,000, ಗೂಡ್ಸ್ ರಿಟರ್ನ್ಡ್ ಆನ್ 24/12/2023 ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು 23/12/2023 ಕೀನು, ಟೋಟಲ್ ಅಮೌಂಟು 1,10,000 ಇದೆ, ಗೂಡ್ಸ್ ರಿಟರ್ನ್ಡ್ ಆನ್ 28/12/2023. ಆ್ಯಂಡ್ ನೆಕ್ಸ್ಟು 28/12/2023 ಜೀನು, ಟೋಟಲ್ ಅಮೌಂಟ್ ಬಂದು 1,30,000, ನೋ ಇನ್ಫಾರ್ಮೇಷನ್ ಟಿಲ್ 31/12/2023. ಸೊ ಇದಿಷ್ಟು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವ ಕಸ್ಟಮರ್ಗೆ ಎಷ್ಟು ಸೇಲ್ಸ್ ಮಾಡಿದ್ದಾರೆ, ಅದ್ರ ಅಮೌಂಟು, ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಗೂಡ್ಸ್ ಆರ್ ರಿಟರ್ನ್ಡ್ ವಿತಿನ್ 15 days ಫ್ರಮ್ ದ ಡಿಸ್ಪ್ಯಾಚ್ ಫೇಸಿಂಗ್ which it will be treated as sales. And goods were sent on cost plus 25%. The books of Mr. Zayan are closed on 31st December 2023. Prepare the following accounts in the books of Mr. Zayan. Goods on sales or return day books and goods on sales or return total account journal entries na calculate ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಜಯಾನ್ ಸಪ್ಲೈಡ್ ಕಂಪನಿನಲ್ಲಿ ಡಿಸೆಂಬರ್ ಮಂತ್ದು ಕಂಪ್ಲೀಟ್ ಯಾವ್ಯಾವ ಕಸ್ಟಮರ್ಗೆ ಎಷ್ಟು ಸೇಲ್ಸ್ ಮಾಡಿದ್ದಾರೆ, ಎಷ್ಟು ರಿಟರ್ನ್ ಆಗಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಇನ್ಫಾರ್ಮೇಶನ್ ಹೇಳಿ ನೋಡಿ, ಗೂಡ್ಸು ಸಪ್ಲೈ ಆಗಿದ್ದ ವಿತಿನ್ 15 days ರಿಟರ್ನ್ ಆದರೆ ಅದನ್ನ ರಿಟರ್ನ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದರ್ವೈಸ್ ರಿಟರ್ನ್ ಆಗಿಲ್ಲ ಅಂತ ಅಂದರೆ ಫೇಲಿಂಗ್ ವಿಚ್ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಸೇಲ್ಸ್. ಸೊ ಅದನ್ನ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಗೂಡ್ಸ್ ವಾಸ್ ಸೆಂಟ್ ಆನ್ ಕಾಸ್ಟ್ ಪ್ಲಸ್ 25%. ದ ಬುಕ್ಸ್ ಆಫ್ ಮಿಸ್ಟರ್ ಜಯನ್ ಆರ್ ಕ್ಲೋಸ್ಡ್ ಆನ್ 31st December 2023. ಪ್ರಿಪೇರ್ ದ ಫಾಲೋಯಿಂಗ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಜಯನ್ ಅಂತ ಕೇಳಿದ್ದಾರೆ. ಸೊ ಇದನ್ನ ನಾನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರನೇ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಇದಕ್ಕೆ ಏನು ಆನ್ಸರ್ ಇದೆ ಅಂದರೆ, ವೆರಿ ಸಿಂಪಲ್. ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಜಯನ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಫಸ್ಟ್ ಏನು ಕೇಳಿದ್ದಾರೆ ಅಂದರೆ ಗೂಡ್ಸ್ ಆನ್ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ಸ್. ಸೊ ಇಲ್ಲಿ ಸೇಲ್ ಆರ್ ರಿಟರ್ನ್ ಡೇ ಬುಕ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಡೇಟು, ಕಸ್ಟಮರ್ ನೇಮು, ಅಮೌಂಟು, ಮತ್ತೆ ಇದು ಡೇಟು, ಸೋಲ್ಡು, ರಿಟರ್ನ್. ಸೊ ಈ ರೀತಿ ಕಾಲಮ್ ತಗೊಳ್ಳಿ. ಫಸ್ಟು ಡೇಟು, ಕಸ್ಟಮರ್ ನೇಮು, ಅಮೌಂಟು, ಡೇಟು, ಸೋಲ್ಡು, ರಿಟರ್ನ್. ಸೊ ಫಸ್ಟ್ ಡೇಟಲ್ಲಿ ನೋಡಿ, ಈ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂತಂದರೆ 1/1/2023 ಅನು ಅನ್ನೋ ಕಸ್ಟಮರು ಟೋಟಲ್ ಅಮೌಂಟ್ ಎಷ್ಟಿದೆ 1 lakh. ಸೊ ಆನ್ ಡಿಸೆಂಬರ್ 11/2023 ಅವರು ರಿಟರ್ನ್ ಮಾಡಿದ್ದಾರೆ. ಎಷ್ಟು ಅಂದರೆ 20,000. ಸೊ 1 lakh 20,000 ರಿಟರ್ನ್ ಆಗಿದ್ರೆ ಸೇಲ್ಸ್ ಅಥವಾ ಸೋಲ್ಡ್ ಆಗಿರೋದು 80,000. ವೆರಿ ಸಿಂಪಲ್. ಯಾವ ಡೇಟ್ ಅಂತ ತಗೊಳ್ಳಿ, ಕಸ್ಟಮರ್ ನೇಮ್ ತಗೊಳ್ಳಿ, ಅಮೌಂಟ್ ಎಷ್ಟು 1 lakh ಇದೆ. ಸೊ ಇಲ್ಲಿ ಡೇಟ್ ಯಾವುದು ಅಂತಂದರೆ ಇದು ರಿಟರ್ನ್ ಡೇಟನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ RD ಅಂತ ಆಗಿರ್ತೀನಿ ನಿಮ್ಮ ರೆಫರೆನ್ಸ್ಗೆ. ರಿಟರ್ನ್ ಡೇಟು ಯಾವಾಗಿದೆ ಅಂದರೆ 11/12/2023. ಸೊ ಇಲ್ಲಿ 11 December ಅಂತ ಕೊಟ್ಟಿದ್ದಾರೆ. ಎಷ್ಟು ರಿಟರ್ನ್ ಮಾಡಿದರೆ 20,000 ಮತ್ತು ಸೇಲ್ಸ್ ಎಷ್ಟಾಗಿದೆ 80,000. ನೆಕ್ಸ್ಟು 7/12/2023 ಕಸ್ಟಮರ್ ನೇಮು ಬಾನು ಆ್ಯಂಡ್ ಅಮೌಂಟ್ ಎಷ್ಟಿದೆ 1,50,000 ಇದೆ. ಸೊ December 17 ಇದು 17 ಆಗಬೇಕು. December 17 ಅವರು ಕಂಪ್ಲೀಟ್ ರಿಟರ್ನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ನೋ ಸೇಲ್ಸ್, ಕಂಪ್ಲೀಟ್ 1,50,000 ಅಮೌಂಟ್ ವರ್ತ್ ಗೂಡ್ಸ್ನು ಕಂಪ್ಲೀಟ್ ಆಗಿ ರಿಟರ್ನ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡಿ 1,50,000 ಇದೆ ಆ್ಯಂಡ್ ರಿಟರ್ನ್ಡ್ ಆನ್ 17/12/2020 ಅಂದರೆ ಈ ಅಮೌಂಟು ಕಂಪ್ಲೀಟು ರಿಟರ್ನ್ ಆಗಿದೆ ಅಂತ. ನೆಕ್ಸ್ಟು 12/12/2023 ಚಿನ್ನು 1,20,000 ಅಮೌಂಟ್ ಇದೆ, ಅದರಲ್ಲಿ ಗೂಡ್ಸ್ ವರ್ತ್ ಎಷ್ಟಿದೆ ಅಂದರೆ 20,000 ರಿಟರ್ನ್ ಮಾಡಿದ್ದಾರೆ. ಯಾವಾಗ 20th December.
20th December 2023. ಸೊ ಇಲ್ಲಿ ತಗೊಳ್ಳಿ ಗೂಡ್ಸ್ 12/12/2023 ಡೇಟ್ ತಗೊಳ್ಳಿ. ಕಸ್ಟಮರ್ ನೇಮ್ ಬಂದು ಚಿನ್ನು. ಸೊ ಟೋಟಲ್ ಅಮೌಂಟ್ ಎಷ್ಟಿದೆ 1,20,000 ಇದೆ ತಗೊಳ್ಳಿ. ಆ್ಯಂಡ್ ಯಾವಾಗ ರಿಟರ್ನ್ ಮಾಡಿದ್ದಾರೆ 20th December. ಆ್ಯಂಡ್ ಎಷ್ಟು ರಿಟರ್ನ್ ಮಾಡಿದ್ದಾರೆ ಅಂತಂದರೆ 20,000 ರಿಟರ್ನ್ ಆಗಿದೆ. ರಿಮೈನಿಂಗ್ 1 lakh ಏನಾಗಿದೆ ಸೇಲ್ಸ್ ಆಗಿದೆ. 1,20,000 20,000 ಅಷ್ಟೇ ರಿಟರ್ನ್ ಆಗಿದೆ. ಇನ್ ರಿಮೈನಿಂಗು 1 lakh ಈಸ್ ಟ್ರೀಟೆಡ್ ಆಸ್ ಸೇಲ್ಸ್ ಅಂತ. ಆ್ಯಂಡ್ ನೆಕ್ಸ್ಟ್ 19/12/2020 ದೀನು 1,60,000 ಗೂಡ್ಸ್ ರಿಟೈನ್ಡ್ ಆನ್ 24/12/2023 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಟೈನ್ಡ್ ಅಂತಂದರೆ ಕಂಪ್ಲೀಟ್ ಸೇಲ್ಸ್ ಆಗಿದೆ ಅಂತ. ಸೊ ಹಾಗಾಗಿ ಇಲ್ಲಿ ರಿಟರ್ನ್ ಏನೂ ಇಲ್ಲ. ಕಂಪ್ಲೀಟ್ ಸೇಲ್ಸ್ಗೆ ಡೇಟ್ನ ಮೆನ್ಷನ್ ಮಾಡಿ 24 ಅಮೌಂಟನ್ನು ಬರೀರಿ. ಸೊ ಇಲ್ಲಿ ಕಂಪ್ಲೀಟ್ ಸೇಲ್ ಆಗಿದೆ 1,60,000. ಅದೇ ರೀತಿ 23/12/2023 ಕೀನು 1,10,000 ಗೂಡ್ಸ್ ರಿಟೈನ್ಡ್ ಆನ್ 28/12/2023. ಸೊ ಯಾವಾಗ ಅಂತಂದರೆ 28 ಡಿಸೆಂಬರಲ್ಲಿ ಕಂಪ್ಲೀಟ್ ಸೇಲ್ಸ್ ಆಗಿದೆ 1,10,000 ಅಮೌಂಟು. ಅದನ್ನು ಇಲ್ಲಿ ಬರೀರಿ. ನೆಕ್ಸ್ಟು 28/12/2023 ಜೀನೋ 1,30,000 ಅಮೌಂಟ್ ಇದೆ. ನೋ ಇನ್ಫಾರ್ಮೇಷನ್ ಟಿಲ್ 31/12/2023. ಸೊ ಇಲ್ಲಿ 15 days ವಿತಿನ್ ರಿಟರ್ನ್ ಆಗಿದ್ರೆ ಅದು ನಾವು ರಿಟರ್ನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 15 days ಆದಮೇಲೆ ಸೇಲ್ಸ್. ಸೊ ಇಲ್ಲಿ ಡೇಟ್ ನೋಡಿ. ಹಾಗಾಗಿ ಏನು ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ಬ್ಲ್ಯಾಂಕ್ ಕೊಡಿ ಆಯಿತಾ. ಸೊ ಇದಾದ್ಮೇಲೆ ನೆಕ್ಸ್ಟು ಇದನ್ನ ಟೋಟಲ್ ಅಮೌಂಟನ್ನು ಟೋಟಲ್ ಮಾಡಿ. ಎಷ್ಟು ಅಮೌಂಟ್ ಇದೆ ಆ್ಯಸ್ ಇಟ್ ಈಸ್ ಟೋಟಲ್ ಮಾಡಿದ್ರೆ 1 lakh 1,50,000 1,20,000 1,60,000 1,10,000 1,30,000 ಟೋಟಲ್ ಮಾಡಿದ್ರೆ ನಮಗೆ 7,70,000 ಬರುತ್ತೆ. ಆ್ಯಂಡ್ ಟೋಟಲ್ ಸೇಲ್ಸು 4,50,000 ಆ್ಯಂಡ್ ಟೋಟಲ್ ರಿಟರ್ನ್ಸು 1,90,000. ಸೊ ಇದಿಷ್ಟನ್ನು ಕೂಡ ಏನಂತಂದರೆ ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್. ಫಸ್ಟ್ ಏನಂತಂದರೆ ಇಲ್ಲಿ ಏನಂತಂದರೆ ಕಸ್ಟಮರ್ ನೇಮ್ ತೊಗೊಳ್ಳಿ, ಟೋಟಲ್ ಅಮೌಂಟು. ಅದರಲ್ಲಿ ರಿಟರ್ನ್ ಎಷ್ಟಾಗಿರುತ್ತೆ ಆ ರಿಟರ್ನ್ ಅಮೌಂಟ್ ತೊಗೊಳ್ಳಿ, ರಿಮೈನಿಂಗ್ ಸೇಲ್ಸ್ ಅಂತ. ರಿಟೈನ್ಡ್ ಅಂತ ಬಂದಿದ್ರೆ ಮಾತ್ರ ಕಂಪ್ಲೀಟ್ ಸೇಲ್ಸ್ ಅಂತ. ಓಕೆ. ಸೊ ಇಲ್ಲಿ ರಿಟರ್ನ್ಡ್ ಅಂತ ಕೊಟ್ಟಿದ್ರೆ ಕಂಪ್ಲೀಟ್ ರಿಟರ್ನ್ ಅಂತ. ಸೊ ಇದಿಷ್ಟನ್ನು ಡಿಫ್ರೆನ್ಸ್ನ ತೊಗೊಳ್ಳಿ. ಸೊ ಇವಾಗ ಇದಿಷ್ಟು ಸೇಲ್ಸ್ ರಿಟರ್ನ್ ಡೇ ಬುಕ್ ಆದಮೇಲೆ ನೆಕ್ಸ್ಟು ಸೇಲ್ಸ್ ರಿಟರ್ನ್ ಟೋಟಲ್ ಅಕೌಂಟನ್ನು ಮಾಡಬೇಕು. ಸೊ ಸೇಮ್ ಇದಕ್ಕೆ ಇಲ್ಲಿ ಏನಂತಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಡೇಟ್. ಎರಡನೇದು ಏನಂತಂದರೆ ಸೇಲ್ಸ್ ರಿಟರ್ನ್ ಟೋಟಲ್ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಡೇಟು ಪರ್ಟಿಕ್ಯುಲರ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ 31st ಡಿಸೆಂಬರ್ಸಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ರಿಟರ್ನ್ಸ್ ಎಷ್ಟು ಬಂದಿದೆ ಅಂತಂದರೆ 1,90,000 ಬಂದಿದೆ. ಸೊ ಇಲ್ಲಿ ಏನಂತಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಇಲ್ಲಿ ಡೆಬಿಟ್ ಏನೇನು ಬಂದಿದೆ ಪ್ರಿಪೇರ್ ಮಾಡಿ. ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ಅಂದರೆ ರಿಟರ್ನ್ಸಿಂದ ಏನೇನು ರಿಟರ್ನ್ ಮಾಡಿದ್ರು ಅದು ಇನ್ಕಮ್ ಇಲ್ಲಿ. ಸೊ ಏನಂತಂದರೆ ಟು ರಿಟರ್ನ್ಸ್ ಎಷ್ಟಿದೆ 1,90,000 ಇದೆ. ಆ್ಯಂಡ್ ಟೋಟಲ್ ಸೇಲ್ಸ್ ಎಷ್ಟಿದೆ 4,50,000 ಇದೆ. ಸೊ ಟೋಟಲ್ 1,90,000 ಸೇಲ್ಸು. ಮತ್ತು ಇಲ್ಲಿ ಟೋಟಲ್ ಗೂಡ್ಸು ಎಷ್ಟನ್ನ ಕಳಿಸಿದ್ವಿ ಸೇಲ್ಗೆ ಅಂತಂದರೆ ಬೈ ಗೂಡ್ಸ್ ಸೆಂಟ್ ಆನ್ ಸೇಲ್ಸ್ ಆರ್ ರಿಟರ್ನ್ ಟೋಟಲ್ ಎಷ್ಟಿದೆ 7,70,000. ಓಕೆ. ಸೊ ಇಲ್ಲಿ 7,70,000 ಜಾಸ್ತಿ ಇದೆ. 7,70,000ಅಲ್ಲಿ 1,90,000 4,50,000 ಲೆಸ್ ಮಾಡಿದ್ರೆ ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,30,000. ಸೊ ಈ 1,30,000 ಯಾವುದಂತಂದರೆ ಇಲ್ಲಿ ಏನು ನೋ ಇನ್ಫಾರ್ಮೇಷನ್ ಅಂತ ಹೇಳಿದಾರಲ್ವಾ. ಸೊ ಈ ಅಮೌಂಟನ್ನೇ ಇಲ್ಲಿ 1,30,000 ಇದು ಏನಂತಂದರೆ ಬ್ಯಾಲೆನ್ಸ್ ಫಿಗರ್ ಅಂತ ತಗೊಳ್ಳಿ. ಸೊ ಇಲ್ಲಿ ರಿಟರ್ನ್ಸ್ ಇಂದ 1,90,000 ಬಂದಿದೆ, ಸೇಲ್ಸ್ ಇಂದ 4,50,000 ಬಂದಿದೆ. ಸೊ ನಾವು ಟೋಟಲ್ ಗೂಡ್ಸ್ ಎಷ್ಟು ಸೇಲಿಗೆ ಕಳಿಸಿದ್ದು 7,70,000. ಬೈ ಗೂಡ್ಸ್ ಸೆಂಟ್ ಆನ್ ಸೇಲ್ ಆರ್ ಸೇಲ್ ರಿಟರ್ನ್ ಎಷ್ಟು 7,70,000. ಅದರಲ್ಲಿ ನಮಗೆ ಸೇಲ್ಸ್ ಮಾಡಿರೋದ್ರಿಂದ 4,50,000 ಬಂದಿದೆ ಮತ್ತು ರಿಟರ್ನ್ಸ್ ಇಂದ 1,90,000 ಇದೆ. ಸೊ ಇನ್ ರಿಮೈನಿಂಗ್ 1,30,000 ದೇರ್ ಇಸ್ ನೋ ಇನ್ಫಾರ್ಮೇಷನ್. ಇಲ್ಲೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಥವಾ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬ್ರಾಕೆಟಲ್ಲಿ ಬೇಕು ಅಂತಂದರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ಕೊಳ್ಳಿ. ಇದು ಸೇಲ್ ಆರ್ ರಿಟರ್ನ್ ಟೋಟಲ್ ಅಕೌಂಟ್. ಇದಕ್ಕೆ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಅಂತಂದರೆ ವೆರಿ ಈಸಿ. 31st December 2023 ಟೋಟಲ್ ಟ್ರೇಡ್ ರಿಸೀವಬಲ್ ಅಕೌಂಟ್ ಇಟ್ಟ ಟು ಸೇಲ್ಸ್ ಅಕೌಂಟ್. ಸೊ ಇಲ್ಲಿ ಏನಂತಂದರೆ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ ಆಯಿತಾ. ಟ್ರೇಡ್ ರಿಸೀವಬಲ್ ಅಕೌಂಟಿಂದ ಸೇಲ್ಸ್ ಅಕೌಂಟಿಗೆ ಬೀಯಿಂಗ್ ಗೂಡ್ಸ್ ಸೆಂಟ್ ಅಪ್ರೂವ್ಡ್ ಎಷ್ಟಂತಂದರೆ 4,50,000. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದಾರಲ್ವ. ಸೊ ಈ 1,30,000ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಇಲ್ಲೊಂದು ನೋಟ್ ತೊಗೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಇನ್ಕ್ಲೂಡೆಡ್ ಇನ್ ಕ್ಲೋಸಿಂಗ್ ಸ್ಟಾಕ್. ಟೋಟಲ್ ಎಷ್ಟಿದೆ ಇಲ್ಲಿ 1,30,000 ಅಮೌಂಟ್ ಇದೆ. ಸೊ ಎಷ್ಟಂತಂದರೆ 1,30,000 ಇದೆ. 1,30,000ಅಲ್ಲಿ ಗೂಡ್ಸ್ ವಾಸ್ ಸೆಂಟ್ ಅಟ್ ಕಾಸ್ಟ್ ಪ್ಲಸ್ 1,30,000 ಇಂಟು 25 ಡಿವೈಡೆಡ್ ಬೈ 125 ಕಾಸ್ಟ್ ಪ್ಲಸ್ ಅಂತ ಹೇಳಿದ್ರೆ 25 ಡಿವೈಡೆಡ್ ಬೈ 125 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 26,000 ಬರುತ್ತೆ. ಸೊ ಇಲ್ಲಿ ವರ್ಕಿಂಗ್ ನೋಟ್ ಕೊಟ್ಟಿದ್ದಾರೆ ನೋಡಿ. 1,30,000 ಇಂಟು 25 ಡಿವೈಡೆಡ್ ಬೈ
125 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 26,000 ಬರುತ್ತೆ. ಈಗ ಕಾಸ್ಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ನೋಡ್ಕೋಬೇಕು ನಾವು. 1,30,000 26,000ನ ಲೆಸ್ ಮಾಡಿದ್ರೆ 1,04,000 ಬಂದು ಕಾಸ್ಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಇದಕ್ಕೊಂದು ಎಂಟ್ರಿ ಪಾಸ್ ಮಾಡಬೇಕು. ಇನ್ವೆಂಟರೀಸ್ ವಿತ್ ಕಸ್ಟಮರ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಅಕೌಂಟ್ ಎಷ್ಟಂತಂದರೆ 1,04,000 1,04,000 ಬೀಯಿಂಗ್ ಇನ್ವೆಂಟರೀಸ್ ವಿತ್ ಕಸ್ಟಮರ್ಸ್ ರೆಕಾರ್ಡೆಡ್ ಅಟ್ ಮಾರ್ಕೆಟ್ ಪ್ರೈಸ್. ಸೊ ಇದಿಷ್ಟು ಈ ಓನ್ಲಿ 3 ಸಿಂಪಲ್ ಸ್ಟೆಪ್ಸ್ಗೆ ನಿಮಗೆ 14 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ವೆರಿ ಈಸಿ. ಸೇಲ್ಸ್ ಆರ್ ರಿಟರ್ನ್ ಡೇ ಬುಕ್ನ ಪ್ರಿಪೇರ್ ಮಾಡಬೇಕು, ಸೇಲ್ಸ್ ಆರ್ ರಿಟರ್ನ್ ಟೋಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡಬೇಕು. ಸೊ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಫಾರ್ ದಿಸ್ ಟೋಟಲ್ 14 ಮಾರ್ಕ್ಸ್. ಸೊ ಇದನ್ನ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಮೇಲೆ ಪ್ರಿಪೇರ್ ಮಾಡ್ತೀವಿ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ರಿಮೈನಿಂಗ್ ಪ್ರಾಬ್ಲಮ್ ವಿಡಿಯೋಸ್ನ ಪ್ಲೇಲಿಸ್ಟ್ನಲ್ಲಿ ಕೊಟ್ಟಿದ್ದೀನಿ. ಫೈನಾನ್ಷಿಯಲ್ ಅಕೌಂಟೆನ್ಸಿ 2025 ಕ್ವಶನ್ ಪೇಪರ್ ACP ಸಿಲೆಬಸ್ ಅಂತ ನೀವು ಚೆಕ್ ಮಾಡಿ. ಓಕೆ. ಆ್ಯಂಡ್ 9th ಕ್ವಶನ್ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 9th ಕ್ವಶನ್ ಏನಿತ್ತು ಅಂತ ಅಂದರೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ದ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಇದು ಒಂದು ಏನಂತಂದರೆ ಇನ್ಶೂರೆನ್ಸ್ ಆಫ್ ಕಂಪನೀಸ್ ಮೇಲೆ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಡೇಟ್ ಆಫ್ ಫೈರ್ ಯಾವಾಗ ಆಗಿದೆ ಅಂದರೆ 15/8/2024. ಸೊ ಬಿಸ್ನೆಸ್ ಅಥವಾ ಕಂಪನಿನಲ್ಲಿ ಯಾವಾಗ ಫೈರ್ ಅಟ್ಯಾಕ್ ಆಗಿದೆ ಅಂತಂದರೆ 15/8/2024. ಸ್ಟಾಕ್ ಆಸ್ ಆನ್ 1/4/2023 ಎಷ್ಟಿತ್ತು ಅಂದರೆ 51,480 ಇತ್ತು. ಸ್ಟಾಕ್ ಆಸ್ ಆನ್ 31st March 2024 ಕ್ಲೋಸಿಂಗ್ ಸ್ಟಾಕು 75,600 ಇದೆ. ಸ್ಟಾಕ್ ಸಾಲ್ವೇಜ್ಡ್, ಇಲ್ಲಿ ಸಾಲ್ವೇಜ್ಡ್ ಅಂತ ಅಂದರೆ ಟೋಟಲ್ ಫೈರ್ ಆದಾಗ ಕೆಲವೊಂದು ಸ್ಟಾಕು ಕಂಪ್ಲೀಟಾಗಿ ಏನು ಡೆಸ್ಟ್ರಾಯ್ ಆಗಿರಲ್ಲ, ಚೆನ್ನಾಗಿರೋದು ಉಳ್ಕೊಂಡಿರುತ್ತಲ್ವ, ಅದು ಸ್ಟಾಕ್ ಸಾಲ್ವೇಜ್ಡ್ ಎಷ್ಟಿದೆ ಅಂದರೆ 3,862 ಇದೆ. ಅಮೌಂಟ್ ಆಫ್ ಪಾಲಿಸಿ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಎಷ್ಟಿದೆ ಅಂದರೆ 48,000 ಇದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್. ಅದ್ರ ಜೊತೆಗೆ ಮತ್ತೆ ಪರ್ಟಿಕ್ಯುಲರ್ಸು 2023-24 ಇಯರ್ದು ಪ್ರೀವಿಯಸ್ ಇಯರ್ದು ಮತ್ತು ಪ್ರೆಸೆಂಟ್ ಇಯರ್ 1/4/2024 ಟು ಫೈರ್ ಆಯ್ತಲ್ವ 15/8/2024 ತನಕ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪರ್ಚೇಸ್ ಎಷ್ಟಿತ್ತು 3,15,800 ಮತ್ತು ಇಲ್ಲಿ ಈ ಡೇಟಲ್ಲಿ 1,57,600 ಆ್ಯಂಡ್ ಸೇಲ್ಸ್ 4,57,200 ಆ್ಯಂಡ್ 2,67,800. ದೆನ್ ವೇಜಸ್ 54,960 ಆ್ಯಂಡ್ 27,560 ಇದೆ. ಕ್ಯಾರೇಜ್ ಇನ್ವರ್ಡ್ಸ್ 21,800 ಆ್ಯಂಡ್ ಹಿಯರ್ 6,320 ಇದೆ. ಸ್ಟಾಕ್ ಹ್ಯಾವ್ ಆಲ್ವೇಸ್ ಬಿನ್ ವ್ಯಾಲ್ಯೂಡ್ ಅಟ್ 10% ಬಿಲೋ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇದ್ರ ಮೇಲೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. Step 1 preparation of the trading account for the previous year since rate of gross profit is not given. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಹಾಗಾಗಿ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಒಂದು ಇಯರ್ ಬೇಸಿಸ್ ಮೇಲೆ ನಾವು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2024. ಸೊ ಇಲ್ಲಿ ಏನಂತಂದರೆ ಇಲ್ಲಿ ನಿಮಗೆ 1/4/2023 ಟು 31st March 2024 ತನಕ 1 ಇಯರ್. ಸೊ 1 ಇಯರ್ ಪೀರಿಯಡ್ ಕೊಟ್ಟಿದ್ದಾರೆ. ಅಗೈನ್ 1/4/2024 ಇಂದ ಡೇಟ್ ಆಫ್ ಡೆಸ್ಟ್ರಾಯ್ ಯಾವಾಗ ಆಗಿದೆ 15/8/2024. ಸೊ ಇಲ್ಲಿ 1 ಇಯರ್ ಪೀರಿಯಡ್ ಅಂದರೆ ಕಂಪ್ಲೀಟ್ ಆಗಿ 2 ಇಯರ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾವು ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2024 ತಗೊಳ್ಳಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಳ್ಳಿ. ಸೊ ಫಸ್ಟು ಇಲ್ಲಿ ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡು. ಡೆಬಿಟ್ ಸೈಡು ನಾವು ಓಪನಿಂಗ್ ಸ್ಟಾಕ್ ಮತ್ತು ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟ್ ಸೈಡು ಸೇಲ್ಸ್ ಮತ್ತು ಡೈರೆಕ್ಟ್ ಇನ್ಕಮ್ ಅಂದರೆ ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಏನೇನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ ಅದನ್ನೆಲ್ಲನೂ ಕೂಡ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಅರ್ಥ ಆಯ್ತಾ? ಫಾರ್ಮೆಟನ್ನು ನೆನ್ಪಿಟ್ಕೊಳ್ಳಿ. ಫಸ್ಟು ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ನೋಡಿ 1/4/2024 ಓಪನಿಂಗ್ ಸ್ಟಾಕ್ ಎಷ್ಟಿದೆ 51,480 ಇದೆ. ಬಟ್ ಇಲ್ಲಿ ಸ್ಟಾಕ್ ಆಲ್ವೇಸ್ ಬಿನ್ ವ್ಯಾಲ್ಯೂಡ್ ಅಟ್ 10% ಬಿಲೋ ಕಾಸ್ಟ್ ಅಂತ ಕೊಟ್ಟಿದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ಕಾಸ್ಟ್ಗೆ ಯಾವ ರೀತಿ ಫಾರ್ಮುಲಾ ಬರುತ್ತೆ ಅಂದರೆ ಕಾಸ್ಟ್ ಈಸ್ ಈಕ್ವಲ್ ಟು ಬುಕ್ ವ್ಯಾಲ್ಯೂ
ಇಂಟು 100 ಡಿವೈಡೆಡ್ ಬೈ ಎಷ್ಟು ಇದೆ 100 ಮೈನಸ್ ಬಿಲೋ ಕಾಸ್ಟ್ BC ಅಂತ ಬರ್ತಿದ್ದೀನಲ್ವಾ ಬಿಲೋ ಕಾಸ್ಟ್. ಸೊ ಇಲ್ಲಿ ಕಾಸ್ಟ್ 10% ಅಂತ ಅಂದರೆ ಬುಕ್ ವ್ಯಾಲ್ಯೂ ಎಷ್ಟಿದೆ 51,480 ಇಂಟು 100 ಡಿವೈಡೆಡ್ ಬೈ 90ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಿಲೋ ಕಾಸ್ಟ್ ಅಂತ ಅಂದರೆ ಯಾವಾಗಲೂ ಕೂಡ ಎಷ್ಟಿದೆ ಅದನ್ನು 100ಅಲ್ಲಿ ಲೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 20% ಕೊಟ್ಟಿದೆ ಅಂದರೆ 100 ಮೈನಸ್ 80 20 ಮಾಡಿದ್ರೆ ಎಷ್ಟು ಬರುತ್ತೆ 80 ಬರುತ್ತೆ. 100 ಮೈನಸ್ 80 ಅಂತ ತಗೊಳ್ತಿದ್ವಿ. ಸೊ ಇಲ್ಲಿ 10% ಕೊಟ್ಟಿದ್ದಾರೆ. ಸೊ ನಾವು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟು ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 51,480 ಇಂಟು 100 ಡಿವೈಡೆಡ್ ಬೈ 90 ಮಾಡಿದರೆ ಎಷ್ಟು ಬರುತ್ತೆ ನಮಗೆ 57,200 ಇಸ್ ದ ಓಪನಿಂಗ್ ಸ್ಟಾಕ್. ಅರ್ಥ ಆಯ್ತಾ? ಸೊ ಇದು ಓಪನಿಂಗ್ ಸ್ಟಾಕು. ನೆಕ್ಸ್ಟು ಈ ಇಯರಲ್ಲಿ ಪರ್ಚೇಸ್ ಇದೆ. ಸೊ ಪರ್ಚೇಸ್ ನೋಡಿ ಎಷ್ಟಿದೆ ಅಂತಂದರೆ ಪರ್ಚೇಸ್ 3,15,800 ಪರ್ಚೇಸನ್ನು ತಗೊಳ್ಳಿ. ಪರ್ಚೇಸ್ ಬಂದು 3,15,800 ಆ್ಯಂಡ್ ವೇಜಸ್ 54,960 ಆ್ಯಂಡ್ ಕ್ಯಾರೇಜ್ ಇನ್ವರ್ಡ್ಸು 21,800. ಸೊ ಈ 4 ಐಟಮ್ನು ಕೂಡ ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಒಂದು ಸೆಕೆಂಡ್ ವಿಡಿಯೋ ಸರಿಗೆ ಇಟ್ಕೊಳ್ತೀನಿ. ಪರ್ಚೇಸ್ ಆಯಿತು, ಓಪನಿಂಗ್ ಸ್ಟಾಕ್ ಆಯಿತು, ಓಪನಿಂಗ್ ಸ್ಟಾಕ್ ಆದಮೇಲೆ ಪರ್ಚೇಸ್ ಆಯಿತು, ಸೇಲ್ಸ್ ಆಯಿತು, ವೇಜಸ್, ಕ್ಯಾರೇಜ್ ಇನ್ವರ್ಡ್. ಸೊ ದೀಸ್ ಆರ್ ಆಲ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಯಿತಾ? ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಇಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಈಗ ಸೇಲ್ಸ್ನ ನೋಡಿ. ಸೇಲ್ಸ್ ಎಷ್ಟಿದೆ ಅಂತ ಅಂದರೆ ಸೇಮ್ 4,57,200 ಇದೆ. ಸೊ ಇಲ್ಲಿ ಯಾವಾಗ ಅಂದರೆ 2023-24 ಪೀರಿಯಡಲ್ಲಿ ಸೇಲ್ಸ್ ಬಂದು 4,57,200 ಇದೆ. ಇಲ್ಲಿ ಡೈರೆಕ್ಟ್ ಇನ್ಕಮಲ್ಲಿ ತೊಗೊಳ್ಳಿ. ಬೈ ಸೇಲ್ಸ್ 4,57,200. ಈವನ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಬಂದು 75,600 ಇದೆ. ಈವನ್ ಸ್ಟಾಕ್ ಅಂತಂದರೆ ಅದು ಓಪನಿಂಗ್ ಸ್ಟಾಕ್ ಆಗಲಿ ಆಸ್ ವೆಲ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಆಗಲಿ ಎರಡಕ್ಕೂ ಕೂಡ ಸೇಮ್ ಪರ್ಸೆಂಟೇಜ್ ಆ್ಯಡ್ ಆಗುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 75,600 ಅಂದರೆ ಇಂಟು 100 ಡಿವೈಡೆಡ್ ಬೈ 90 ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಬೈ ಕ್ಲೋಸಿಂಗ್ ಸ್ಟಾಕ್ 75,600 ಇಂಟು 100 ಡಿವೈಡೆಡ್ ಬೈ 90 ಮಾಡಿದ್ರೆ ಸೊ 84,000 ಬರುತ್ತೆ. ಸೊ ಇವಾಗ ಯಾವ ಕಡೆ ಜಾಸ್ತಿ ಬಂದಿದೆ ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 4,57,200 ಪ್ಲಸ್ 84,000 ಹ್ಯಾಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 5,41,200. ಸೊ ಎರಡು ಅಮೌಂಟನ್ನು ಬ್ಯಾಲೆನ್ಸ್ ಮಾಡಿ 5,41,200 ಇಂದ 57,200 ಮೈನಸ್ 3,15,800 ಆ್ಯಂಡ್ 54,960 ಆ್ಯಂಡ್ ನೆಕ್ಸ್ಟು 21,800ನ ಲೆಸ್ ಮಾಡಿದ್ರೆ ನಮಗೆ 91,440 ಇಸ್ ದ ಗ್ರಾಸ್ ಪ್ರಾಫಿಟ್. ಸೊ ನಮಗೆ ಎಷ್ಟು ಗ್ರಾಸ್ ಪ್ರಾಫಿಟ್ ಆಗಿದೆ ಅಂದರೆ ಇಲ್ಲಿ ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಹಾಗಾಗಿ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂದಿದೆ ಅಂದರೆ 91,440 ಬಂದಿದೆ. ಸೊ ವೆರಿ ಸಿಂಪಲ್. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಮೇಲೆ 10% ಬಿಲೋ ಕಾಸ್ಟ್ ತೊಗೊಳ್ಳಿ. ಅದಾದಮೇಲೆ ಎಲ್ಲ ಇನ್ಫಾರ್ಮೇಷನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ತೊಗೊಂಡು ಎರಡು ಕಡೆ ಟೋಟಲ್ ಮಾಡಿ. ಸೊ ಡೆಬಿಟ್ ಸೈಡ್ ಜಾಸ್ತಿ ಬಂದು ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಮ್ಮಿ ಇದ್ರೆ ಇಲ್ಲಿ ಗ್ರಾಸ್ ಲಾಸ್ ಬರುತ್ತೆ. ಬಟ್ ಇಯರ್ ವಿ ಹ್ಯಾವ್ ಮೋರ್ ಇನ್ಕಮ್ ಇದೆ ಮತ್ತು ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಹಾಗಾಗಿ ಇಲ್ಲಿ ನಮ್ಗೆ ಏನಂತಂದರೆ ಗ್ರಾಸ್ ಪ್ರಾಫಿಟ್ ಬಂದಿದೆ. ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತಂದರೆ 91,440. ಸೊ ಈಗ ಸ್ಟೆಪ್ 2 ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಸೊ ಸೇಲ್ಸ್ ಮೇಲೆ ಎಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ರೇಟ್ ಅಂದರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಬಂದಿದೆ. ಗ್ರಾಸ್ ಪ್ರಾಫಿಟ್ ರೇಟ್ ಅಂದರೆ ಎಷ್ಟು ಪರ್ಸೆಂಟೇಜ್ ಅಂತ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ 91,440 ಆ್ಯಂಡ್ ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ ಅಂದರೆ 4,57,200 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ರೇಟ್ ಬರುತ್ತೆ ಅಂತ ನೋಡೋಣ. 91,450 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ 4,57,200 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 20 ಇಸ್ ದ ಗ್ರಾಸ್ ಪ್ರಾಫಿಟ್ ರೇಟ್. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ಕಂಡುಹಿಡ್ಕೊಳ್ತೀವಿ. ಅದಾದಮೇಲೆ ಗ್ರಾಸ್ ಪ್ರಾಫಿಟ್ ರೇಟನ್ನು ಕಂಡುಹಿಡಬೇಕು. ಸೆಕೆಂಡ್ ಸ್ಟೆಪ್ ಅರ್ಥ ಆಗ್ತಿದೆ. ಸೊ ಇಲ್ಲಿ ಫಸ್ಟ್ ಗ್ರಾಸ್ ಪ್ರಾಫಿಟ್ ರೇಟ್ ಆದಮೇಲೆ ನಾವು ಸ್ಟೆಪ್ 3 ಏನಂತಂದರೆ ಪ್ರಿಪೇರ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಿಗೆ 1/4/2024 ಇಂದ ಯಾವಾಗ ಫೈರ್ ಆಯಿತು 15/8/2024ವರೆಗೂ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ತೊಗೋಬೋದು. ಸೊ ಈ ಇಯರಲ್ಲಿ ಟ್ರೇಡಿಂಗ್ ಅಕೌಂಟು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಿಗೆ ಈ ಇಯರ್ ಇನ್ಫಾರ್ಮೇಷನ್ನ ತೊಗೋಬೇಕು.
ಫಸ್ಟ್ ಈಗ ಟು ಓಪನಿಂಗ್ ಸ್ಟಾಕ್ ಎಷ್ಟಿದೆ, ಲಾಸ್ಟ್ ಇಯರ್ ಏನು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಅದೇ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಇಲ್ಲಿ ಏನಂತಂದರೆ 31/3/2024ಗೆ ಎಂಡ್ ಆಯಿತು. ಸೊ ನೆಕ್ಸ್ಟ್ ಇಯರ್ ಯಾವಾಗ 1/4/2024ಗೆ ಈ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ಅದು ಓಪನಿಂಗ್ ಸ್ಟಾಕ್ ಇದೆ. ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 84,000 ಇದೆ. ಅದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಟು ಓಪನಿಂಗ್ ಸ್ಟಾಕ್ 84,000 ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ಇಯರಲ್ಲಿ ಏನೇನು ಕೊಟ್ಟಿದೆ ನೋಡಿ, ಪರ್ಚೇಸ್ ಎಷ್ಟಿದೆ 1,57,600 ಟು ಪರ್ಚೇಸ್ 1,57,600 ತಗೊಳ್ಳಿ. ದೆನ್ ವೇಜಸ್ 27,560, ವೇಜಸ್ ಬಂದು 27,560 ಆ್ಯಂಡ್ ಕ್ಯಾರಿಯೇಜ್ ಇನ್ವರ್ಡ್ 6,320. ಕ್ಯಾರಿಯೇಜ್ ಇನ್ವರ್ಡ್ ಎಷ್ಟು ಅಂದರೆ 6,320. ಸೊ ಇಲ್ಲಿ ತನಕ ಬರ್ಕೊಳ್ಳಿ, ಇದನ್ನು ಹೇಳ್ತೀನಿ. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಾರೆ. ಈ ಇಯರಲ್ಲಿ ಸೇಲ್ಸ್ ಎಷ್ಟಾಗಿದೆ ಅಂದರೆ 2,67,800 ಸೇಲ್ಸ್ ಆಗಿದೆ. ಸೊ 2,67,800 ಇಸ್ ದ ಸೇಲ್ಸ್. ಆ್ಯಂಡ್ ಇಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟು ಗ್ರಾಸ್ ಪ್ರಾಫಿಟ್ ರೇಟ್ ಇದೆಯಲ್ವಾ, ಅದನ್ನ ನಾವು ಗ್ರಾಸ್ ಪ್ರಾಫಿಟ್ ರೇಟನ್ನು ನಾವು ಡೆಬಿಟ್ ಸೈಡ್ ತಗೊಳ್ತೀವಿ. ಟು ಗ್ರಾಸ್ ಪ್ರಾಫಿಟ್ ಅಂತ ಸೇಲ್ಸ್ ಮೇಲೆ 20% ತಗೊಳ್ಳಿ. ಸೇಲ್ಸ್ ಎಷ್ಟಾಗಿದೆ ಅಂದರೆ 2,67,800 ಇಂಟು 20% ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 53,560 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಓಪನಿಂಗ್ ಸ್ಟಾಕು ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಏನಿತ್ತು ಅದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಪರ್ಚೇಸ್ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ, ಕ್ಯಾರಿಯೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ಮಾತ್ರನ ಇಲ್ಲಿ ಆಲ್ರೆಡಿ ನಾವು ರೇಟ್ ಕಂಡುಹಿಡಿದಿದ್ದೀವಿ, ಎಷ್ಟಂದ್ರೆ ಸೇಲ್ಸ್ ಮೇಲೆ. ಸೊ ಈ ಇಯರಲ್ಲಿ ಸೇಲ್ಸ್ ಮೇಲೆ 20% ಗ್ರಾಸ್ ಪ್ರಾಫಿಟ್ ಆಗಿ ತಗೊಳ್ಳಿ. ಆವಾಗ 2,67,800 ಇಂಟು 20% ಮಾಡಿದ್ರೆ 53,560 ಇಸ್ ದ ಗ್ರಾಸ್ ಪ್ರಾಫಿಟ್. ಸೊ 53,560 ಇಸ್ ದ ಗ್ರಾಸ್ ಪ್ರಾಫಿಟ್. ಸೊ ಇವಾಗ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಅಂತಂದ್ರೆ ಫೈರ್ ಆಗಿದ್ದ ದಿನ ಎಷ್ಟು ಸ್ಟಾಕು ಇತ್ತು ಆ ಒಂದು ಕಂಪನಿನಲ್ಲಿ ಅಂತ ನಾವು ಮೆಕ್ ದ ಟೋಟಲ್ ಡೆಬಿಟ್ ಸೈಡ್ನ ಟೋಟಲ್ ಮಾಡಿ 84,000 ಆ್ಯಂಡ್ 1,57,600 ದೆನ್ 27,560 ಪ್ಲಸ್ 6,320 ಆ್ಯಂಡ್ ಗ್ರಾಸ್ ಪ್ರಾಫಿಟ್ 23,560. ಸೊ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 3,29,040 ಆಗುತ್ತೆ. ಸೊ ಇದೇ ಜಾಸ್ತಿ ಇದೆ, ಬರೀದೆ. ಮೈನಸ್ 2,67,800 ಸೇಲ್ಸನ್ನು ಲೆಸ್ ಮಾಡಿದ್ರೆ 61,240 ಇಸ್ ದ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದಿಷ್ಟು ಆದಮೇಲೆ ಇವಾಗ ಸೊ ನಿಮಗೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟನ್ನು ಸೇಮ್ ಇಲ್ಲಿ ಏನು ಐಟಮ್ ತೊಗೊಂಡಿರ್ತೀರಾ ಅದೇ ಎಲ್ಲ ಐಟಮು ಇಲ್ಲಿ ಇನ್ನು ಬಂದಿರುತ್ತೆ. ಇಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಏನು ಪ್ರಿಪೇರ್ ಮಾಡಿರ್ತೀವಿ ಆ್ಯಸ್ ಇಟ್ ಈಸ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಇವಾಗ ನಮಗೆ ಕ್ಲೋಸಿಂಗ್ ಸ್ಟಾಕ್ ಇತ್ತು. ಈ ಕ್ಲೋಸಿಂಗ್ ಸ್ಟಾಕಲ್ಲಿ ಎಷ್ಟು ಸ್ಟಾಕು ಡೆಸ್ಟ್ರಾಯ್ಡ್ ಆಗಿದೆ ಅದನ್ನೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಲ್ ಅಮೌಂಟ್ ಲಾಸ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟನ್ನು ತಗೊಳ್ಳಿ. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿತ್ತು ಅಂದರೆ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿದೆಲ್ಲ 61,240. ಸೊ ಇಲ್ಲಿ ತಗೊಳ್ಳಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ಗೂಡ್ಸು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗಿರಲ್ಲ, ಸ್ವಲ್ಪ ಚೆನ್ನಾಗಿ ಉಳ್ಕೊಂಡಿರುತ್ತೆ. ಅದ್ಯಾವುದು ಅಂತಂದರೆ ಸಾಲ್ವೇಜ್ ಎಷ್ಟಂದರೆ 3,862 ಇದೆ. ಸೊ ಇಲ್ಲಿ ಲೆಸ್ ಸಾಲ್ವೇಜಡ್ ಸ್ಟಾಕ್ 3,862ನ ಲೆಸ್ ಮಾಡಿದ್ರೆ ಆ್ಯಕ್ಚುಲ್ ಅಮೌಂಟ್ ಆಫ್ ಲಾಸು. ಸೊ ಇಲ್ಲಿ ಟೋಟಲ್ ಇಷ್ಟು ವರ್ತ್ ಇತ್ತು 61,240ನಲ್ಲಿ 3,862 ಗೂಡ್ಸ್ ಏನು ಡೆಸ್ಟ್ರಾಯ್ ಆಗಿಲ್ಲ. ಕಂಪ್ಲೀಟಾಗಿ ಆ್ಯಕ್ಚುಲ್ ವ್ಯಾಲ್ಯೂ ಲಾಸ್ ಎಷ್ಟಾಗಿದೆ ಅಂತಂದರೆ 3,862 ಮಾಡಿದರೆ ಸೊ ನಮಗೆ 57,378 ಈಸ್ ದ ಆ್ಯಕ್ಚುಲ್ ಲಾಸ್. ನಮಗೆ ಲಾಸ್ ಆ್ಯಕ್ಚುಲ್ ಆಗಿ ಎಷ್ಟಾಗಿದೆ ಇದು. ಸೊ ನಾವು ಸ್ಟೆಪ್ 5 ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ ಅಂಡರ್ ಅವರೇಜ್ ಕ್ಲಾಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೇನು ಫಾರ್ಮುಲಾ ಇದೆ ಅಂದರೆ ಪಾಲಿಸಿ ಅಮೌಂಟ್ ಇಂಟು ಆ್ಯಕ್ಚುಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸೊ ಅದಕ್ಕೆ ಫಾರ್ಮುಲಾ ನೋಡಿ, ಅಮೌಂಟ್ ಕ್ಲೈಮ್ ಆ್ಯಕ್ಚುಲ್ ಪಾಲಿಸಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಪಾಲಿಸಿ ಅಮೌಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದರೆ 48,000 ಇದು ಪಾಲಿಸಿ ಅಮೌಂಟು ಇಂಟು ನಮಗೆ ಆ್ಯಕ್ಚುಲ್ ಲಾಸ್ ಆಫ್ ಸ್ಟಾಕ್ ಎಷ್ಟಾಗಿದೆ 57,380 ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು 61,240. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಅಮೌಂಟನ್ನು ಕ್ಲೈಮ್ ಮಾಡ್ಕೊಳ್ತೀವಿ ಅಂತ ನೋಡೋಣ. 48,000 ನಮಗೆ ಪಾಲಿಸಿ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದರು. ಅದರಲ್ಲಿ ಆ್ಯಕ್ಚುಯಲ್ ಲಾಸ್ ಎಷ್ಟಾಗಿದೆ ಅಂದರೆ 57,378 ಡಿವೈಡೆಡ್ ಬೈ ಆ್ಯಂಡ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿತ್ತು ಅಂದರೆ 61,240. ಸೊ ಇಲ್ಲಿ ಇವಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ 44,973 ಈಸ್ ದ ಅಮೌಂಟ್ ಕ್ಲೈಮ್. ಸೊ ನಾವೆಷ್ಟು ಇನ್ಶೂರೆನ್ಸ್ ಅಮೌಂಟನ್ನು ಕ್ಲೈಮ್ ಮಾಡ್ಕೊಂಡಿದ್ದೀವಿ ಅಂದರೆ 44,973 ಈಸ್ ದ ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟ್. ಸೊ ಇದಿಷ್ಟು ನಿಮಗೆ 5 ಸ್ಟೆಪ್ನ ಮಾಡಿದ್ರೆ 14 ಮಾರ್ಕ್ಸ್ ಸಿಗತ್ತೆ.
ನಿಮಗೆ ಮತ್ತೊಮ್ಮೆ ಇನ್ನೊಂದ್ಸಲಿ ಇನ್ಫಾರ್ಮೇಷನ್ನ ಹೇಳ್ತೀನಿ ನೋಡಿ. ಫಸ್ಟ್ ಒನ್ ಏನಂತಂದ್ರೆ ಪ್ರಿಪ್ರೇಷನ್ ಆಫ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಪ್ರೀವಿಯಸ್ ಇಯರ್. ಸೊ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ, ಬಟ್ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ಯಾವ ಅಮೌಂಟ್ ಆದ್ರೂ ಕೊಡ್ಲಿ, ಬಟ್ ಪ್ಯಾಟರ್ನ್ ಸೇಮ್ ಇರುತ್ತಲ್ವಾ. ಸೊ ನೀವು ಇದೊಂದು ಪ್ರಾಬ್ಲಮ್ನ ಪ್ರಾಪರ್ ಆಗಿ ನೋಡ್ಕೊಳ್ಳಿ, ಇದೊಂದೇ ಸಾಕು ಎಕ್ಸಾಮ್ಗೆ. ಫಸ್ಟ್ ಏನಂತಂದ್ರೆ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಸೊ ಇಲ್ಲಿ ನಿಮಗೆ ಆಕ್ಚುಲ್ ಆಗಿ 2 ಇಯರ್ ಇನ್ಫಾರ್ಮೇಶನ್ ನ ಕೊಟ್ಟಿರ್ತಾರೆ, ಒಂದು ಪ್ರೀವಿಯಸ್ ಇಯರ್, ಒಂದು ಪ್ರೆಸೆಂಟ್ ಇಯರ್. ಪ್ರೀವಿಯಸ್ ಇಯರ್ ಅಂತಂದ್ರೆ ಇಲ್ಲಿ 1/4/2023 ಇಂದ 31st March 2020 ವರೆಗೂ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ವಾ ಅದರಲ್ಲಿ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬೇಕು. ಅಂಡ್ ನೆಕ್ಸ್ಟ್ 1/4/2024 ಇಂದ ಡೇಟ್ ಆಫ್ ಫೈರ್ ತನಕ ಕೊಟ್ಟಿರ್ತಾರಲ್ಲ ಅದರಲ್ಲಿ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ ಏನು ಟ್ರೇಡಿಂಗ್ ಅಕೌಂಟ್. ಸೆಕೆಂಡ್ ಒನ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಕ್ಕೆ ಸೇಲ್ಸ್ ಕೊಟ್ಟಿರ್ತಾರೆ, ಪರ್ಚೇಸ್, ವೇಜಸ್, ಕ್ಯಾರೇಜ್ ಇನ್ವರ್ಡ್. ಡೆಬಿಟ್ ಸೈಡ್ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ತಗೊಳ್ತೀವಿ. ಅಂಡ್ ಕ್ರೆಡಿಟ್ ಸೈಡ್ ಏನಂತ ಅಂದ್ರೆ ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್, ಇವೆರಡೇ ಐಟಮ್ ಆಲ್ವೇಸ್ ಬರೋದು. ಇವೆರಡು ಬಿಟ್ರೆ ಇನ್ನೇನು ಬರೋದೇ ಇಲ್ಲ ಈ ಒಂದು ಪ್ರಾಬ್ಲಮ್ ಮೇಲೆ. ಸೊ ಇಲ್ಲಿ ಓಪನಿಂಗ್ ಸ್ಟಾಕ್ ಮೇಲೆ ಬಿಲೋ 10% ಕಾಸ್ಟ್ ಅಂತ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಬಿಲೋ 10% ಕಾಸ್ಟ್ ಅಂತ ಬಂದಾಗ ಏನ್ ಫಾರ್ಮುಲಾ ಬರುತ್ತೆ ಗೊತ್ತಾ? ಬುಕ್ ವ್ಯಾಲ್ಯೂ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಬಿಲೋ ಕಾಸ್ಟ್. 10% ಅಂತಂದ್ರೆ ಇಲ್ಲಿ ನಿಮ್ಗೆ ಎಷ್ಟು ಅಂತಂದ್ರೆ ಬುಕ್ ವ್ಯಾಲ್ಯೂ ತಗೊಳ್ಳಿ ಇಂಟು 100 ಡಿವೈಡೆಡ್ ಬೈ 90 ತಗೊಂಡು ಮಾಡಿ. ಅವಾಗ ಓಪನಿಂಗ್ ಸ್ಟಾಕ್, ಪರ್ಚೇಸ್, ವೇಜಸ್, ಕ್ಯಾರೇಜ್ ಇನ್ವರ್ಡ್ ಬರುತ್ತೆ. ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ಯಾವ್ದು ಜಾಸ್ತಿ ಅಮೌಂಟ್ ಇದೆ ಅಂದ್ರೆ ಕ್ರೆಡಿಟ್ ಸೈಡ್ ಇದೆ. 5,41,000 ಇಂದ ಎಲ್ಲ ಅಮೌಂಟ್ ಲೆಸ್ ಮಾಡಿದ್ರೆ ನಮಗೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ 91,440. ಈ 91,440 ಇಸ್ ದ ಗ್ರಾಸ್ ಪ್ರಾಫಿಟ್. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಏನಂತಂದ್ರೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಹೌ ಮಚ್ ಇಸ್ ದ ಗ್ರಾಸ್ ಪ್ರಾಫಿಟ್ ರೇಟ್. ಸೊ ಗ್ರಾಸ್ ಪ್ರಾಫಿಟ್ ರೇಟ್ನ ಫೈಂಡ್ ಔಟ್ ಮಾಡೋಕ್ಕೆ ವೆರಿ ಸಿಂಪಲ್ ಫಾರ್ಮುಲಾ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಟ್ ಸಿಗುತ್ತೆ 20%. ಅದಾದ್ಮೇಲೆ ಸ್ಟೆಪ್ 3 ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಲಾಸ್ಟ್ ಇಯರ್ ಓಪನಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ಗೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ದೆನ್ ಪರ್ಚೇಸ್, ವೇಜಸ್, ಕ್ಯಾರೇಜ್ ಇನ್ವರ್ಡ್. ಸೊ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ಅಮೌಂಟನ್ನು ತಗೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ ಆದ್ಮೇಲೆ ಗ್ರಾಸ್ ಪ್ರಾಫಿಟ್ ಎಷ್ಟಂತಂದ್ರೆ 20% ಆನ್ ಸೇಲ್ಸ್. ಸೊ ದಿಸ್ ಇಯರ್ ಏನ್ ಸೇಲ್ಸ್ ಇದೆಯಲ್ವಾ 2,67,800 ಮೇಲೆ 20% ತಗೊಳ್ಳಿ, ಅವಾಗ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ದೆನ್ ನಾವು ಕ್ಲೋಸಿಂಗ್ ಸ್ಟಾಕ್ ನ ಫೈಂಡ್ ಔಟ್ ಮಾಡ್ತೀವಿ. ಸೇಲ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಈ ಕ್ಲೋಸಿಂಗ್ ಸ್ಟಾಕ್ ಬಂದು ಡೇಟ್ ಆಫ್ ದ ಫೈರ್ ಅಲ್ಲಿ ಎಷ್ಟು ಸ್ಟಾಕ್ ಇತ್ತು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಲ್ ಅಮೌಂಟ್ ಲಾಸ್. ಆಕ್ಚುಲ್ ಅಮೌಂಟ್ ಲಾಸ್ ಎಷ್ಟು, ಟೋಟಲ್ ಸ್ಟಾಕ್ ಇದ್ದಿದ್ದು ಇಷ್ಟು, ಕಂಪ್ಲೀಟ್ ಆಗಿ ಸ್ಟಾಕು ಡೆಸ್ಟ್ರಾಯ್ ಆಗಿಲ್ಲ, ದಟ್ ಈಸ್ ಸಾಲ್ವೇಜೆಡ್ ಸ್ಟಾಕ್ ಅಂತ ಹೇಳ್ತೀವಿ. 3,862 ನ ಲೆಸ್ ಮಾಡಿದ್ರೆ ಆಕ್ಚುಯಲ್ ಲಾಸ್ ನಿಮಗೆ ಸಿಗುತ್ತೆ. ಅದ್ರ ಮೇಲೆ ಕ್ಲೈಮ್ ಅಮೌಂಟ್ ಎಷ್ಟು ಅಂತಂದ್ರೆ ದೇರ್ ಇಸ್ ಎ ಫಾರ್ಮುಲಾ ಫಾರ್ ದಟ್, ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಮಾಡಿದ್ರೆ ನಿಮಗೆ ಅಮೌಂಟ್ ಎಷ್ಟು ಕ್ಲೈಮ್ ಮಾಡ್ಕೊಂಡಿದ್ದೀರ ಅಂತ ಸಿಗುತ್ತೆ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತುಂಬಾನೇ ಈಸಿ ಇದೆ, ನೀವು ಮಾಡಿದ್ರೆ ಇಲ್ಲಿ ನಿಮಗೆ 14 ಮಾರ್ಕ್ಸ್ ಸಿಗುತ್ತೆ. ಅಂಡ್ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. And thank you for watching my videos. All the best to your exam. Do well and please do subscribe my channel and give me support to do the more videos. Thank you so much.